ರೀಸೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ನಮ್ ಜನಗಳೆಲ್ಲ ಆಕ್ರೋಶದಿಂದ ನಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಾಯಿಗೆ ಬಂದಂಗೆ ಶಾಪಗಳು ಆಗ್ತಿದ್ರೆ ಅದೇ ನಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ಲಸ್ ಆಗಿಬಿಟ್ಟಿದಂಗಿದೆ. ಒಂದ್ ಕಡೆ ಡೆವಲಪ್ಮೆಂಟ್ ವಿಷಯದಲ್ಲಿ ರೈತರ ಹತ್ರ ಜಮೀನ್ ಕಿತ್ಕೊಳ್ಳೋ ಕಡೆ ಇತ್ತು ಅಂತಂದ್ರೆ, ಇನ್ನೊಂದ್ ಕಡೆ ಅದ್ ಹೆಂಗ್ ಇಸ್ಕೊತಿರೋ ನಾವು ನೋಡ್ತೀರಿ ಅನ್ಬಿಟ್ಟು ಇನ್ನೊಂದ್ ಕಡೆ ನಮ್ ರೈತರು ಬಿಡದಿಯಲ್ಲಿರುವಂತ ನಮ್ ರೈತರು ಅದ್ ಹೆಂಗ್ ತಗೋತಿರೋ ನಮ್ ಜಮೀನ್ಗಳನ್ನೆಲ್ಲ ಹೆಂಗ್ ಅಕ್ವೈರ್ ಮಾಡ್ತೀರಾ ನಾನ್ ನೋಡೇ ಬಿಡ್ತೀರಿ ಅನ್ಬಿಟ್ಟು ಪ್ರತಿ ಒಂದು ವ್ಯಕ್ತಿಗಳು ಹೇಳ್ಬೇಕು ಅಂತಂದ್ರೆ ವಯಸ್ಸಾಗಿರೋಂತ ವ್ಯಕ್ತಿಗಳಿಂದ ಹಿಡಿದು ಪ್ರತಿ ಒಂದು ವ್ಯಕ್ತಿಗಳನ್ನು ಆ ವ್ಯಕ್ತಿಗೆ ಶಾಪ ಹಾಕಿದ್ದು ಅದೇ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗ್ಬಿಟ್ಟಿದಂಗಿದೆ. ನಮ್ ಕರ್ನಾಟಕ ಸ್ಟೇಟ್ ಇದೆಯಲ್ಲ, ಇದನ್ನ ನಾನ್ 50 ಮಾಡ್ಕೊತೀನಿ, ನೀನ್ ನನ್ 50 ಮಾಡ್ಕೋ, ಇಬ್ರು ಅರ್ಧ ಹಂಚ್ಕೊಬಿಡೋದ. ಸಿದ್ದರಾಮಯ್ಯ ಅವರು ಇಲ್ಲ ನನ್ಗೊಬ್ಬನ್ಗೆ ಬೇಕು ಅನ್ಬಿಟ್ಟು ಕುರ್ಚಿ ಬಿಡಲ್ಲ ಅನ್ಬಿಟ್ಟು ಹಠ ಮಾಡಿ ಕುತ್ಕೊಂಡಿದ್ರು. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಿದ್ದಾರೆ. ರಾಜೀನಾಮೆ ಕೊಟ್ಟ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅದೇ ಕುರ್ಚಿಗೆ ಏರ್ತಿದ್ದಾರೆ ಅನ್ಬಿಟ್ಟು ತೋರಿಸ್ತಿರೋದನ್ನ ನೋಡಿ ನನಗಂತೂ ನಗಬೇಕು ಅಳಬೇಕು ಅಂತ ಒಂಚೂರು ಗೊತ್ತಾಯ್ತಿಲ್ಲ. ಜನಗಳು ಆಯ್ಕೆ ಮಾಡಿರೋಂಥದ್ದು ಅಂತದ್ದು. ನಾವು ಇವಾಗ ವೋಟ್ ಹಾಕೋದಕ್ಕಿಂತ ಮುಂಚೆ ನಾವು ಎಲ್ಲ ಯೋಚನೆ ಮಾಡ್ಬೇಕು, ಎಂತ ವ್ಯಕ್ತಿಗಳಿಗೆ ವೋಟ್ ಹಾಕ್ತಿದ್ದೀರಿ, ವೋಟ್ ಹಾಕೋದ್ರಿಂದ ನಮ್ಗೆ ಏನಾದ್ರು ಯೂಸ್ಫುಲ್ ಇದೆಯಾ ಅನ್ಬಿಟ್ಟು ನಾವು ವೋಟ್ ಹಾಕೋಕ್ಕಿಂತ ಮುಂಚೆನೆ ಯೋಚನೆ ಮಾಡಬೇಕು. ಇವಾಗ 9,600 ಎಕರೆ ಡೆವಲಪ್ಮೆಂಟ್ ಹೆಸರಲ್ಲಿ ನ್ಯೂಸ್ಗಳಲ್ಲೆಲ್ಲ ತೋರಿಸ್ತಿದ್ರು. ನಮ್ ರೈತರು ಅಂತೂ ಬಾಯ್ ಬಡ್ಕೋತಿದ್ದಾರೆ. ದೇವನಹಳ್ಳಿ ಒಂದು ಟೈಮಲ್ಲಿ ಇದೇ ದೇವನಹಳ್ಳಿ ತಗೊಳ್ಳೋದಾದ್ರು, ದೇವನಹಳ್ಳಿ ಒಂದು ಟೈಮಲ್ಲಿ ಹಳ್ಳಿ ಆಗಿತ್ತು. ಅಲ್ಲಿರುವಂತ ಹಳ್ಳಿ ಜನಗಳು ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿದ್ರು, ಖುಷಿಯಾಗಿದ್ರು. ಏನ್ ಮಾಡಿದ್ರು ಅಂತಂದ್ರೆ ದುಡ್ಡಿನ ಆಸೆ ತೋರಿಸ್ಬಿಟ್ಟು ಇಲ್ಲಿ ಏರ್ಪೋರ್ಟ್ ಮಾಡ್ತೀರಿ, ಏರ್ಪೋರ್ಟ್ ಮಾಡೋದ್ರಿಂದ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅವ್ರಗಳಿಗೆ ಆಸೆ ತೋರಿಸಿ, ದುಡ್ಡಿನ ಆಸೆ ತೋರಿಸಿ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿರುವಂತ ಜಮೀನ್ಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ರು. ಆಮೇಲೆ ಏರ್ಪೋರ್ಟ್ ಕಟ್ಟಿದ್ರು, ಅದು ಒಂದು ಡೆವಲಪ್ಮೆಂಟ್ ಆಯ್ತು. ಡೆವಲಪ್ಮೆಂಟ್ ಆದ್ಮೇಲೆ ಇವಾಗ ಕೆಲವೊಂದೊಂದು ವ್ಯಕ್ತಿಗಳು ಹೇಳ್ಬೇಕು ಅಂತಂದ್ರೆ ಜಮೀನ್ಗಳು ಹೋದ್ಮೇಲೆ ಅಲ್ಲಿ ಇಲ್ಲಿ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಒಂದು ಟೈಮಲ್ಲಿ ಜಮೀನ್ದಾರರು ವಂಶ ಇರುವಂತ ವ್ಯಕ್ತಿಗಳು ಇವಾಗ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಜಮೀನ್ಗಳೆಲ್ಲ ಮಾರಿದ್ರು, ಇವಾಗ ಹೊಟ್ಟೆ ಹುರ್ಕೋತವ್ರೆ. ನಾವು ಅವಾಗ 50 ಲಕ್ಷ ಕೊಟ್ಟಿದ್ರಿ ಒಂದ್ ಎಕರೆನ, 40 ಲಕ್ಷ ಕೊಟ್ಟಿದ್ರಿ, 20 ಲಕ್ಷ ಕೊಟ್ಟಿದ್ರಿ. ಇವಾಗ ನೋಡಿದ್ರೆ ಕೋಟಿ ಗಟ್ಲೆ ಹೋಗ್ತಿದೆ ನಮ್ ಜಮೀನ್ಗಳನ್ನ ಸರ್ಕಾರ ಮೋಸ ಮಾಡ್ಬಿಟ್ಟು ಕಿತ್ಕೊಬಿಟ್ರು. ನಾನು ಅವಾಗ ಚಿಕ್ಕ ವಯಸ್ಸಲ್ಲಿ ಹೇಳ್ಬೇಕು ಅಂತಂದ್ರೆ ನಾನು ಊರುಗಳಿಗೆ ಎಲ್ಗಾದ್ರು ಹೋದ ಅಂತಂದ್ರೆ ನನ್ನ ಬೆಂಗಳೂರು ಅನ್ಬಿಟ್ಟು ಗೇಲಿ ಮಾಡಿ ನಗೋರು. ಬಟ್ ಇವರು ಬೆಂಗಳೂರು ಅನ್ಬಿಟ್ಟು ನಾನು ಬೆಂಗಳೂರಲ್ಲಿ ಇರೋದನ್ನೇ ರೇಗಿಸ್ತಾರಲ್ಲ ಅಂತ ಅನ್ಕೋತಿದ್ದೆ. ಬಟ್ ಹೇಳ್ಬೇಕು ಅಂತಂದ್ರೆ ಇವಾಗ ಹಳ್ಳಿಗಳು ಬೆಂಗಳೂರಿಗೆ ಸೇರ್ಪಡೆ ಆಗ್ಬಿಟ್ಟಿದೆ. ದೇವನಹಳ್ಳಿ ಸೈಡ್ ಹೋಗ್ಬಿಟ್ಟು ನಿಮ್ಗೆ ಯಾವ ಊರು ಅಂತ ಕೇಳ್ದ ಅಂತಂದ್ರೆ ನಮ್ದು ಬೆಂಗಳೂರು ಅಂತಾರೆ. ಅಷ್ಟು ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ. ಒಂದು ಟೈಮಲ್ಲಿ ಊರುಗಳಿಗೆ ಹೋದ ಅಂತಂದ್ರೆ ಆ ಸಗಣಿ ಸ್ಮೆಲ್ ಆಗಿರ್ಬೋದು, ಮತ್ತೆ ಆ ಊರಿನ ವಾತಾವರಣ ಆಗಿರ್ಬೋದು, 4 ದಿವಸ ಇದ್ಬಿಟ್ಟು ಬರೋದಕ್ಕೆ ನಮ್ಗೊಂಥರ ಖುಷಿ ಆಗ್ತಿತ್ತು. ಆವಾಗ ಇವಾಗ ನಮ್ಗೆ ಊರುಗಳಿಗೆ ಹೋಗೋದಕ್ಕೆ ಬೇಜಾರಾಗುತ್ತೆ. ಅವಾಗ ಹೆಂಚಿನ ಮನೆಗಳು ಇರವು, ಮನೆ ಪಕ್ಕದಲ್ಲಿ ಕಟ್ಟಾಕಿರೋಂತ ದನಗಳು ಸಗಣಿನ ಸಾರಿಸಿ ವರಾಂಡ ಅಂತೀರಿ ನಮ್ ಸೈಡ್ ಎಲ್ಲ, ನಿಮ್ ಕಡೆ ಎಲ್ಲ ಏನಂತೀರಾ ನನಗಂತೂ ಗೊತ್ತಿಲ್ಲ. ವರಾಂಡದಲ್ಲಿ ಸಾರಿಸ್ಬಿಟ್ಟು ವರಾಂಡದಲ್ಲೇ ಚಾಪೆ ಗಿಪೆ ಹಾಸ್ಬಿಟ್ಟು ಮಲ್ಕೊಂಡ ಅಂತಂದ್ರೆ ತಣ್ಣಗಿರೋದು. ಆ ಒಂದು ಸಗಣಿದು ಒಂದು ಪರ್ಫ್ಯೂಮ್ ಸ್ಮೆಲ್ ಇದೆ. ಹೇಳ್ಬೇಕು ಅಂತಂದ್ರೆ ಇಟ್ಸ್ ಎ ಬೆಸ್ಟ್ ಪರ್ಫ್ಯೂಮ್. ಆ ಸಗಣಿಗೆ ಸಾರಿಸೋದ್ರಿಂದ ಒಳಗಡೆ ರೋಗಗಳು ಬರಲ್ಲ ಅಂತ ಹೇಳೋರು ದೊಡ್ಡವರು. ಅದಕ್ಕೋಸ್ಕರ ಮನೆ ಮುಂದೆ ಏನ್ ಮಾಡೋರು ಅಂತಂದ್ರೆ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಆ ಮನೆನ ನೋಡೋದಕ್ಕೆ ಒಂದು ತರ ಕಳೆ ಇತ್ತು. ಇವಾಗ ಬಂಗ್ಲೆಗಳು ಕಟ್ಕೊಂಡಿದ್ರು ಆವಾಗಿರುವಂತ ಮನೆಗಳನ್ನ ನೋಡೋ ತರ ಕಳೆ ಇವಾಗ ಕಟ್ಕೊಂಡಿರುವಂತ ಮನೆಗಳನ್ನ ನೋಡಿದ್ರೆ ಸಿಗಲ್ಲ. ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ನಾನು ಏನಾದ್ರು ಮಾಡಿ ಸಿಎಂ ಆಗ್ಬೇಕಷ್ಟೇ, ನಾನು ಏನಾದ್ರೂ ಮಾಡ್ಬಿಟ್ಟು ಸಿಎಂ ಆಗ್ಬೇಕಷ್ಟೇ. ನೆಕ್ಸ್ಟ್ ಬರ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನು ಏನಾದ್ರೂ ಮಾಡಿ ಸಿಎಂ ಆಗ್ಬೇಕು. ನನಗೊತ್ತು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲಲ್ಲ. ಬಟ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲಲ್ಲ ಅಂತ ಗೊತ್ತಿದ್ದೇನೆ. ಇವಾಗ ಇಲ್ಲಿ ಹೆಂಗ್ ಸಿಕ್ಕಾಗ್ತಿದೆ ನೋಡ್ರಿ. ರೀಸೆಂಟ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಇವಾಗ ಏನಪ್ಪಾ ಜನಗಳು ಹೊಡಿತಾರ, ಮೊಟ್ಟೆ ತಗೊಂಡು ಹೊಡಿತಾರ, ಅದೇನಾದ್ರೂ ಆಗ್ಲಿ ಆ ಬಿಡದಿ ಟೌನ್ಶಿಪ್ ನಾನು ಡೆವಲಪ್ಮೆಂಟ್ ಮಾಡ್ತೀನಿ. ಒಂದು ರೈತ ಇಲ್ಲ ಗುರು ನನ್ನ ಜಮೀನ ನಾನು ಮಾರಲ್ಲ ಅಂತಂದ್ರೂ ಇಲ್ಲ ನೀನ್ ಮಾರ್ಲೇಬೇಕು, ನಾವು ಕೊಡಲ್ಲ ಅಂತಂದ್ರೆ ಬಲವಂತದಿಂದ ಕಿತ್ಕೊಳ್ಳೋದು, ಇದೆಲ್ಲ ಸಿನಿಮಾದಲ್ಲಿ ನೋಡ್ತಿದ್ರಿ. ನಮ್ಮೂರ್ ಕಾಲ್ ಇಡ್ತೀರಾ ನೋಡ್ತೀರಿ ಹಂಗೆ ಅಂತ ಜನಗಳ ಆಕ್ರೋಶಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನು ಒಂದು ಡೈಲಾಗ್ ಕೊಡ್ತಿದ್ರು. ಅದೇನ್ ಮಾಡ್ತಾರ ಮಾಡ್ಲಿ ನೋಡೋದ, ಅದ್ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತು ಹಂಗೆ ಅಂತೆಲ್ಲ ಹೇಳಿದ್ರು. ಇವಾಗ ಒಂದು ಜಮೀನ ರೈತರು ಅವ್ರಿಗೆ ಇಷ್ಟಪಟ್ಟು ಕೊಟ್ಟ ಅಂತಂದ್ರೆ ಓಕೆ, ಅವ್ರಿಗೆ ಕೊಡೋದಕ್ಕೇನೆ ಇಷ್ಟ ಇಲ್ಲ. ಯಾರು ಕೊಡ್ತಾರೋ ಅವ್ರ ಹತ್ರ ತಗೊಳ್ರಿ. ಸುಮ್ನೆ ಎಲ್ಲ ನಮ್ಮ ಹತ್ರ ಬಂದ್ಬಿಟ್ಟೆಲ್ಲ ಇದ್ ಮಾಡೋದಕ್ಕೆ ಹೋಗ್ಬೇಡಿ, ನಾವುಗಳೆಲ್ಲ ಜಮೀನ್ ಕೊಡಲ್ಲ, ನಮ್ಗೆ ಹೆಂಗಿಸ್ಕೋಬೇಕು ಗೊತ್ತು ಅಂದ್ಬಿಟ್ಟು ಇವರು ಈ ಒಂದು ಕಾಂಟ್ರವರ್ಸಿ ನಡೀತಾ ಇರ್ಬೇಕಾದ್ರೆ ಇವಾಗ ಸಡನ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಟ್ಟಿಯಿಂದ ಹಿಡಿಯೋದಕ್ಕೂ, ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ನ್ಯೂಸ್ ಚಾನೆಲ್ ಅಲ್ಲಿ ತೋರಿಸ್ತಿರೋದಕ್ಕೂ ಏನೋ ಲಿಂಕ್ ಕಾಣಿಸ್ತಿದೆ ಗುರು. ಇನ್ನೊಂದ್ 2 ವರ್ಷ ಇರ್ತೀನಿ, ನೆಕ್ಸ್ಟ್ ನಾನು ಸಿಎಂ ಆಗ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಷ್ಟಲ್ಲಿ ಏನಾದ್ರು ಮಾಡ್ಬಿಟ್ಟು ಹೋಗ್ಬಿಡೋದ ನಮ್ ಜನಗಳಿಗೆ ಅನ್ಬಿಟ್ಟು ಡಿಸೈಡ್ ಆಗ್ಬಿಟ್ಟಿದಂಗಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅನ್ಬಿಟ್ಟು.